ವಿವಾದಗಳಿಗೆ ತಲೆ ಕೆಡಿಸಿಕೊಳ್ಳದ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಇವತ್ತು ಕೂಡ ಭರ್ಜರಿ ಪ್ರಚಾರವನ್ನು ಮಾಡಿದ್ರು. ಮದ್ದೂರಿನ ಅರುವನಹಳ್ಳಿಯಲ್ಲಿ ಮತಯಾಚನೆ ಮಾಡಿದ್ರು. ಈ ವೇಳೆ ಎಲ್ಲರೂ ಏನು ಊಟ ಮಾಡ್ಕೊಂಡು ಬಂದ್ರಿ ಇವತ್ತು, ಅಂಬರೀಶ್ ಅಣ್ಣನ ಫೇವರೇಟ್ ಫುಡ್ ಯಾವುದು ಹೇಳಿ ಅಂತ ಅಭಿಮಾನಿಗಳನ್ನ ಕೇಳಿದ್ರು. ಅಂಬರೀಷ್ಗೆ ಕೈಮಾ ಉಂಡೆ ಫೇವರೇಟ್ ಫುಡ್ ಅಂತ ನೆನಪು ಮಾಡ್ಕೊಂಡ್ರು. ಎಲ್ಲರೂ ಮಟನ್ ಊಟ ಮಾಡ್ಕೊಂಡು ಬಂದಿದ್ದೀರಾ, ವಾಯ್ಸ್ ಜೋರಾಗಿದೆ, 18ನೇ ತಾರೀಕು ಕಹಳೆ ಊದುತ್ತಿರೋ ರೈತನ ಗುರುತಿಗೆ ಮತ ಹಾಕಿ ಅಂತ ಕೇಳಿದ್ರು. ಬಗ್ಗೆ ಆಮೇಲೆ ಮತ್ತೆ ಏನು ಊಟ ಮಾಡ್ಕೊಂಡು ಬಂದಿದ್ದೀರಾ? ಇನ್ನೂ ಊಟ ಮಾಡಿಲ್ಲ. ಒತ್ತಡ ಕಡ್ದು ಬಿಟ್ಟಿದೆ ಮಾಂಸ ಅವ್ರ ಪರವಾಗಿ ನೀವೆಲ್ಲ ಚೆನ್ನಾಗಿ ಊಟ ಮಾಡಿ ಜೋರಾಗಿದೆ ನಿಮ್ಮ ವಾಯ್ಸ್ ಎಲ್ಲ ಇವತ್ತು. ತುಂಬಾ ಸಂತೋಷ. ಎಲೆಕ್ಷನ್ ಬಗ್ಗೆ ಆಮೇಲೆ ಮತ್ತೆ ಏನು ಊಟ ಮಾಡ್ಕೊಂಡು ಬಂದಿದ್ದೀರಾ? ಇನ್ನೂ ಊಟ ಮಾಡಿಲ್ಲ. ಒತ್ತಡ ಕಡ್ದು ಬಿಟ್ಟಿದೆ ಮಾಂಸ ಅವ್ರ ಪರವಾಗಿ ನೀವೆಲ್ಲ ಚೆನ್ನಾಗಿ ಊಟ ಮಾಡಿ ಜೋರಾಗಿದೆ ನಿಮ್ಮ ವಾಯ್ಸ್ ಎಲ್ಲ ಇವತ್ತು. ತುಂಬಾ ಸಂತೋಷ. ಎಲೆಕ್ಷನ್ ಬಗ್ಗೆ ಆಮೇಲೆ ಮತ್ತೆ ಏನು ಊಟ ಮಾಡ್ಕೊಂಡು ಬಂದಿದ್ದೀರಾ? ಇನ್ನೂ ಊಟ ಮಾಡಿಲ್ಲ. ಒತ್ತಡ ಕಡ್ದು ಬಿಟ್ಟಿದೆ ಮಾಂಸ ಅವ್ರ ಪರವಾಗಿ ನೀವೆಲ್ಲ ಚೆನ್ನಾಗಿ ಊಟ ಮಾಡಿ ಜೋರಾಗಿದೆ ನಿಮ್ಮ ವಾಯ್ಸ್ ಎಲ್ಲ ಇವತ್ತು. ಮೇಡಮ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಒಪ್ಕೊಂಡು ಹೌದು ನಾವು ಮಾತಾಡಿದ್ವಿ. ಎಲೆಕ್ಷನ್ ಕಮಿಷನ್ ಏನು ಖರ್ಚು ಮಾಡಕ್ಕೆ ಹೇಳಿದ್ವಿ ಅಷ್ಟು ಮಾಡ್ತೀವಿ ನಾವು. ಅವ್ರು ಮಾತಾಡಿ ಅವ್ರು ಒಪ್ಕೊಂಡಿದ್ದಾರೆ. ಹಾಗಾದ್ರೆ ನೀವು ಅವ್ರನ್ನೇ ಕೇಳಬೇಕಿದು, ಅವ್ರು ಯಾಕೆ ಈ ಥರ ಮಾತಾಡಿರೋದು, ಎಲೆಕ್ಷನ್ ಕಮಿಷನ್ ಆ ಥರ ದುಡ್ಡು ಹಂಚ್ಬೋದು ಅಂತ ಹೇಳಿದ್ದಾರೆ ಅಂತ ಅನ್ನೋ ಮಾತು ಹೇಳಿದ್ರೆ ಅವರು. ಅಲ್ಲ, ದುಡ್ಡು ಹಂಚ ಎಲೆಕ್ಷನ್ ಕಮಿಷನ್ ಪ್ರಕಾರ ಎಷ್ಟು ಖರ್ಚು ಮಾಡ್ಬೋದು ಒಬ್ಬ ಅಭ್ಯರ್ಥಿ ಅಷ್ಟು ಖರ್ಚು ಮಾಡ್ತೀವಿ ನಾವು. ಹಾಗಾಗಿ ಮಾತಾಡಿದ್ದು ನಿಜ. ನಾವು ಇಲ್ಲ ಅಂದರೆ ಆಡಿಯೋ ನನಗೆ ಇನ್ಫಾರ್ಮೇಶನ್ ಇಲ್ಲ, ಸೊ ಅದ್ರ ಬಗ್ಗೆ ನಾನು ಅಷ್ಟು ಕಮೆಂಟ್ ಮಾಡೋಕ್ಕೆ ಏನೂ ಇಲ್ಲ. ಇದೆಲ್ಲ ಕಹಳೆ ಅದನ್ನ ಎಲೆಕ್ಷನ್ ಕಮಿಷನ್ ಆಡ್ ಯೂಸ್ ಮಾಡ್ತಾ ಇದೆ ಅಡ್ವರ್ಟೈಸ್ಮೆಂಟ್ಗೆ. ಹಾಗಾಗಿ ಚಿಹ್ನೆ ಚೇಂಜ್ ಮಾಡಬೇಕು ಅಂತ DC ಎಲೆಕ್ಷನ್ ಕಮಿಷನ್ಗೆ ಲೆಟರ್ ಬರೆದಿದ್ದಾರೆ ಅನ್ನೋ ಮಾಹಿತಿ ನಿಮ್ಗೇನಾದ್ರೂ ಇಲ್ಲ, ಆ ಥರದ್ದೇನು ಮಾಹಿತಿ ಇಲ್ಲ. ಚಿಹ್ನೆ ಏನು ಚೇಂಜ್ ಆಗೋದು ಆ ಥರ ಏನು ಇನ್ಫಾರ್ಮೇಶನ್ ಇಲ್ಲ, ಆ ಥರ ಏನು ಇನ್ಫಾರ್ಮೇಶನ್ ಇದೆ, ಕಹಳೆನೇ ಇರುತ್ತೆ. ಇಲ್ಲಿ ಮಾತಾಡ್ತಾ ಹೇಳಿದ್ರಿ ಅಂಬರೀಷ್ ಅಣ್ಣಂಗೆ ನಾವು ಇಷ್ಟ ಊಟ ಅಂತ ಏನ್ ಹೇಳಿದ್ರು ಜನಗಳು? ಅವ್ರು ತುಂಬ ಖುಷಿ, ಯಾಕೆಂದರೆ ಅವ್ರಿಗೆ ಟಿಪಿಕಲ್ ಈ ಮಂಡ್ಯ ಸ್ಟೈಲಲ್ಲಿ ಮಾಡೋ ಒಂದು ಅಡುಗೆ ಅಂದರೆ ತುಂಬ ಇಷ್ಟ ಆಯಿತು ಅವ್ರಿಗೆ. ನಾಟಿ ಕೋಳಿ ಸಾರು, ಕೈಮಾ ಉಂಡೆ ಅವ್ರ ಫೇವ್ರೆಟ್ ಆಗಿತ್ತು. ಸೊ ಹಾಗಾಗಿ ಅವ್ರಿಗೂ ಖುಷಿ ಆಯಿತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಕಡೆ. ಹೌದು. ಮೇಡಮ್, ಸರ್ಕಾರಿ ಮಿಷನರಿಗಳು ಅಂದ್ರೆ ಮಿಸ್ಯೂಸ್ ಆಗ್ತಿದೆ ಅಂತ ಜೊತೆಗೆ ಹಣದ ಈ ಥರದ ಆರೋಪಗಳು ಕೇಳಬರ್ತಿದೆ. ಇದೇ ಟೈಮ್ಗೆ ಆಡಿಯೋ ಸಿಕ್ಕಿದೆ, ಅದ್ರ ಬಗ್ಗೆ ಏನಾಗ್ತದೆ? ಆಡಿಯೋ ಅದು ನನಗೆ ಗೊತ್ತಿಲ್ಲ. ನಾನು ನೋಡಿ, ನನ್ನ ಕ್ಯಾಂಪೇನಲ್ಲಿ ನಾನು ಬ್ಯುಸಿ ಇದ್ದೀನಿ. ಬೆಳಗ್ಗೆ ನಾನು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ ಹೋಗಿ ಮಲ್ಕೊಳ್ಳೋಕ್ಕೆ 1 ಗಂಟೆ ಆಗುತ್ತೆ ನಾನು. ಸೊ ಹಾಗಾಗಿ ಏನೇನು ನಡೀತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾನೂ ನಾನು ನೋಡ್ತಾ ಇಲ್ಲ. ನಿಮ್ಮಗಳಿಂದಾನೇ ನನಗೆ ಮಾಹಿತಿ ಬರ್ತಾ ಇದೆ. ಈ ಥರದ ಆರೋಪಗಳ ಬಗ್ಗೆ ಈ ಥರದ್ದು ಹರಿದಾಡ್ತಾ ಇರೋದು, ಜೊತೆಗೆ ಈ ಥರದ ಸಾಧ್ಯತೆ ಇರ್ತದ ಅಂತ? ಯಾವ ಸಾಧ್ಯತೆ? ಹಣ ಹಂಚಿಕೆ ಅನ್ನೋದು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಕಡೆಯಿಂದನೂ ಬರ್ತಾನೆ ಇದೆಯಲ್ಲ. ಅದರಿಂದ ಅದು ಇಲ್ಲ ಅಂತ ಅವ್ರು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಕಾರ್ಯಕರ್ತರೇ ಅಲ್ಲಲ್ಲಿ ಹೇಳ್ಕೊಂಡು ಓಡಾಡ್ತಿರೋದು. ಇದ್ರ ಬಗ್ಗೆ ನೀವು ಅವ್ರನ್ನೇ ಕೇಳೋದು ಉಚಿತ. ಒಂದು ಯೋಧ ವೋಟ್ ಹಾಕಿದ್ದಾನೆ, ನಾಯಕನ. ಅವನು ವೋಟ್ ಹಾಕ್ಬಿಟ್ಟು ಪೋಸ್ಟಲ್ ವೋಟ್ ಮಾಡಿಬಿಟ್ಟು ನಿಮಗೆ ವೋಟ್ ಮಾಡಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿ. ಅಂದರೆ ವೋಟ್ ಮಾಡೋದು ಗೋಪ್ಯತವಾಗಿ ಇಡಬೇಕು. ಅದಕ್ಕೆ ಏನು ಹೇಳ್ತೀರಾ ಜನರಿಗೆ? ನನಗೆ ವೋಟ್ ಹಾಕಿದ್ದೀನಿ ಅಂತ ಎಲ್ಲ ನಿಮಗೆ ವೋಟ್ ಹಾಕಿದ್ದೀವಿ ಅಂತ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ತೋರಿಸಿ ಬ್ಯಾಲೆಟ್ ಪೇಪರ್ ವೋಟ್ ಏನಿದೆ ಅದು ಹಸಿಂದು ಆಗುತ್ತೆ. ಅದು ಪಾಪ ಅವ್ರಿಗೆ ಮೇ ಬಿ ಗೊತ್ತಿಲ್ಲದೆ ಮಾಡಿರೋದು, ಅವರು ಒಂದು ಪ್ರೀತಿಯಿಂದ ಮಾಡಿರೋದು. ಅದು ಎಲ್ರಿಗೂ ಆ ವಿಷಯ ಗೊತ್ತಾಗಬೇಕು ಅಥವಾ ಎಲ್ಲರ ಕೈಲೂ ವೋಟ್ ಹಾಕಿಸ್ಬೇಕು ಅನ್ನೋ ಒಂದು ಅವರು ಇನ್ಸ್ಪೈರ್ಡ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಅದು ಎಷ್ಟು ಟಚಿಂಗ್ ಆಗಿತ್ತು ಅಂದರೆ ಯೋಧರಿಂದ